ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟೆರಸ್ ವಿತ್ ನಿಖಿತಾ. ಇದು ಪಿಕಪ್ ಕಾರ್ಡ್ ರೀಡಿಂಗ್, ಪಿಕಪ್ ಇಲ್ಲಿ ಓಕೆ. ಇದು ಫಸ್ಟ್, ಇದು ಸೆಕೆಂಡ್. ನಮ್ಗೆ ಓದಾಕ ಬರಲ್ಲ ಅಂದ್ರೆ ಅದಕ್ಕೆ ಕಲರ್ ಇಟ್ಬಿಟ್ಟೇನೆ. ಇದು ಹಸಿರು ಕಲರ್ ಐತಿ, ಇದು ಕೆಂಪು ಕಲರ್ ಐತಿ. ನಿಮ್ಗೆ ಯಾವ ಕಲರ್ ಬೇಕೋ ಕಲರ್ ನೋಡ್ಯಾರ ಚಾಯ್ಸ್ ಮಾಡಿರಿ, ಇಲ್ಲ ನಂಬರ್ಸ್ ನೋಡಿದ್ರೆ ಚಾಯ್ಸ್ ಮಾಡ್ಕೊಳ್ರಿ. ಯಾವ್ದು ಬೇಕೋ ಅದನ್ನು ಆರಿಸ್ಕೊಳ್ರಿ. ಓಕೆ. ಇದು ಟಾಪಿಕ್ ಏನಂತಂದ್ರೆ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂತ. ಓಕೆ. 1ನೇ ನಂಬರ್ ಯಾರು ಚೂಸ್ ಮಾಡಿರಲ್ಲ ಅವರಿಗಾಗಿ ನಿಮ್ಮ ಪರ್ಸನ್ನ ನಿಮ್ಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತಾರೆ. ನಮ್ಮಿಬ್ಬರ ರಿಲೇಷನ್ಶಿಪ್ನ ಒಂದು ಮೆಚುರಿಟಿ ಲೆವೆಲಿಗೆ ಒಯ್ಯೋಣ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಒಯ್ಯೋಣ ಅಂತ ಹೇಳ್ತಿದ್ದಾರೆ ನಿಮ್ಮ. ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನಾವು ಅಂದರೆ ಇನ್ನೂ ಇದೆ ಇಲ್ಲಿಂದ ಒಂದು ಸ್ಟೆಪ್ ನಾವು ಮುಂದೆ ಹೋಗ್ಬೇಕು ಜೀವನದಾಗ. ಜಸ್ಟ್ ಮಾತಾಡ್ಕೊತ ಇದ್ವಿ ಅಂದ್ರೆ ಇದನ್ನು ಸೊ ನೆಕ್ಸ್ಟ್ ವಾಟ್ ಅಂತ ನಿಮಗೆ ಕ್ವಶನ್ ಕೇಳ್ತಾರವ್ರು. ನೆಕ್ಸ್ಟ್ ವಾಟ್ ಅಂತಂದು ಏನು ಮಾಡೋಣ, ಒಂದು ಮೆಚುರಿಟಿ ಲೆವೆಲಿಗೆ ಹೋಗೋಣ, ನೆಕ್ಸ್ಟ್ ಸ್ಟೆಪ್ ತೊಗೊಳೋಣ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೂ ಆಗ್ತದಿದೆ ಅರ್ಥ. ಓಕೆ. ಎದಕ್ಕೆ ಬಂದಿದೆ ಅಂತ ನೋಡೋಣ ಇದು ಕಾರ್ಡ್. ನಿಮ್ಮ ಪರ್ಸನ್ ಯಾರಾದ್ರೂ ಅದಾರಲ್ಲ ನಿಮ್ಮ ಜೀವನದೊಳಗೆ, ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋಕೆ ಇಷ್ಟಪಡ್ತಿದ್ದಾರೆ. ನಿಮ್ಮ ಪರ್ಸನ್ ಅದಾರಲ್ಲ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ಬೇಕಂತ ಇಷ್ಟಪಡ್ತಿದ್ದಾರೆ. ಓಕೆ. ಅದಕ್ಕೆ ಮೆಚುರಿಟಿ ಬಂದಿದೆ ನೋಡಿರಿ. ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಒಂದು ಸ್ಟೆಬಿಲಿಟಿ ಕೊಡಬೇಕು ನಿಮ್ಮ ಜೀವನದಾಗ. ಓಕೆ. ಅವ್ರದ್ದು ಏನಾದರೂ ನಿಮ್ಮ ಮನಸ್ತಾಪಗಳಿದ್ವು ಅಂದ್ರೆ ಅವರು ಫಸ್ಟಿಗೆ ನಾವು ಅಲ್ಲೇ ಇದೆಲ್ಲ ನನಗೆ ಕೊಡೋಕ್ಕಾಗೋದಿಲ್ಲ ಅಂತಿದ್ರಂದ್ರೆ ಸುಮ್ಮನೆ ಈಗ ಅವರು ಕಾರ್ಮಿಕ್ ಲೆಸನ್ಸ್ನ ಕಲ್ತಿದ್ದಾರೆ. ಅಂದರೆ ಜೀವನ ಏನು ಪಾಠ ಹೇಳ್ಕೊಡ್ತಲ್ಲ ಅದನ್ನು ಕಲ್ತ್ಕೊಂಡು ಈಗ ಅವರಿಗೆ ಬುದ್ಧಿ ಬಂದಿದೆ. ಈಗ ನಿಮ್ಮ ಜೋಡಿ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತೊಗೊಳೋಣ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ. ಅವ್ರು ನಿಮಗೇನು ಹೇಳ್ತಾರಂತ ನೋಡೋಣ. ಐ ಸ್ಟಾರ್ಟ್ ಮಿಸ್ಸಿಂಗ್ ಯು ದ ಸೆಕೆಂಡ್ ಯು ಲೀವ್ ಮೀ. ಅವ್ರು ನಿಮ್ಮ ಕಣ್ಮರೆ ಆದರೆ ಅಂದ್ಕೊಳ್ಳಿ ಅವ್ರು ನಿಮ್ಮ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಫ್ ಐ ಹ್ಯಾಡ್ ಅ ಚಾಯ್ಸ್ ಆಫ್ ಬೀಯಿಂಗ್ ವಿತ್ ಎನಿ ಒನ್ ಇನ್ ದ ವರ್ಲ್ಡ್ ಐ ವುಡ್ ಸ್ಟಿಲ್ ಚೂಸ್ ಯು. ನನಗೆ ಒಂದು 10 ಮಂದಿ ಜನ ನಿಂದ್ರಿಸಿದ್ರು ಯಾರನ್ನ ಚಾಯ್ಸ್ ಮಾಡಂತಂದ್ರೆ ನಾನು ಇನ್ನೂ ಚಾಯ್ಸ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ನಿನ್ನನ್ನು ಆರಿಸ್ಕೊತೇನೆ. ಐ ಲವ್ ಟು ಟಿಕಲ್ ಯುವರ್ ಫೀಟ್. ನಿಮ್ಮ ಕಾಲಿಗೆ ಗುದ್ಗುದಿ ಅಂತೇವಲ್ಲ ಹಿಂಗೆ ಹಂಗೆ ಮಾಡೋಕ್ಕೆ ಇಷ್ಟಪಡ್ತಾರಂತ. ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ವೈಲ್ ವಾಚಿಂಗ್ ಅ ಮೂವಿ ಈಸ್ ಜಸ್ಟ್ ಔಸಮ್. ನೀವಿಬ್ಬರು ಸೇರಿ ಪಿಕ್ಚರ್ಗೆಲ್ಲ ಅಡ್ಡಾಡ್ಕೊಂಡಿರ್ಬೇಕು. ಅವಾಗ ನಿಮ್ಮ ಕೈ ಹಿಡ್ಕೊಂಡು ಅಡ್ಡಾಡಿದ್ರೆ ಅದೊಂದು ಅವರಿಗೊಂದು ಖುಷಿ ಆದಂಥ ಒಂದು ಕ್ಷಣ. ಯು ಸಪೋರ್ಟ್ ಮೀ ಇನ್ ಮೈ ಇಂಟ್ರೆಸ್ಟ್ ಆ್ಯಂಡ್ ಹಾಬೀಸ್. ಅವ್ರದ್ದು ಏನು ಇಂಟ್ರೆಸ್ಟ್ ಅದಾವೆ ಅವ್ರ ನಿಮ್ಮ ಜೀವನದಾಗ ಅಲ್ಲ, ನಿಮ್ಮ ಪರ್ಸನಿನ ಜೀವನಕ್ಕೆ ಏನೈತಲ್ಲ ಅವ್ರದ್ದು ಹಾಬೀಸ್ ಅವ್ರ ಇಂಟ್ರೆಸ್ಟ್ ಏನೈತಲ್ಲ ನೀವು ಸಪೋರ್ಟ್ ಮಾಡ್ತೀರಿ, ಅದು ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಯು ಆರ್ ದ ಲೈಟ್ ಇನ್ ಮೈ ಲೈಫ್. ನೀವು ಅವರ ಜೀವನದ ಜ್ಯೋತಿ ಅಂತ ಹೇಳ್ತಿದ್ದಾರೆ. ಯುವರ್ ವಾಯ್ಸ್ ಸೌಂಡ್ ಸೋ ಸೆಕ್ಸಿ ವೆನ್ ಯು ವಿಸ್ಪರ್ ಇನ್ ಮೈಸ್. ಅವ್ರ ಕಿವಿಯೊಳಗೆ ಪಿಸು ಮಾತಾಡಿದ್ರೆ ಅಂದರೆ ಭಾಳ ಸೆಕ್ಸಿ ಆಗಿರ್ತದಂತದ. ಐ ಫೀಲ್ ಆ್ಯಟ್ ಈಸ್ ವೆನ್ ಐ ಆಮ್ ವಿತ್ ಯು. ಅವ್ರು ನಿಮ್ಮ ಜೊತೆಗಿದ್ರಂದ್ರೆ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಾರೆ. ತಾವಾಗಿರ್ತಾರೆ. ಏನೋ ಡ್ರಾಮಾ ಮಾಡಬೇಕು, ಏನಾರು ಮುಚ್ಚಿಟ್ಕೋಬೇಕು ಹಂಗಿರಂಗಿಲ್ಲ. ತಾವಾಗಿರ್ತಾರೆ. ಐ ಮಿಸ್ ಯು ಇವನ್ ವೆನ್ ಯು ಆರ್ ಇನ್ ದ ನೆಕ್ಸ್ಟ್ ರೂಮ್. ನಿಮ್ಮ ಅದೇ ಅಲ್ಲಿ ಸೇಮ್ ಫಸ್ಟ್ ಕಾರ್ಡ್ ಬಂತಲ್ಲ, ನೀವು ಒಂದು ಕ್ಷಣ ಅವ್ರ ಕಣ್ಣು ಮುಂದೆ ಹೋದ್ರೂ ಮಿಸ್ ಮಾಡ್ತಾರಂತ. ನೀವು ಇಲ್ಲಿ ನಿಮ್ಮ ಪಕ್ಕದ ರೂಮ್ ಒಳಗಿದ್ರಂದ್ರೂ ನಿಮ್ಮನ್ನು ಮಿಸ್ ಮಾಡ್ತಾರಂತ ಹೇಳ್ತಿದ್ದಾರೆ. ಸೇಮ್ ಮಿಸ್ಸಿಂಗ್ ಎನರ್ಜಿ. ಯು ಆಲ್ವೇಸ್ ಸರ್ಪ್ರೈಸ್ ಮೀ ಇನ್ ನೈಸ್ ವೇಸ್. ನೀವು ಅವರಿಗೆ ಭಾಳ ಏನು ಖುಷಿ ಆಗಂತದ ಸಣ್ಣ ಸರ್ಪ್ರೈಸ್ ಕೊಡ್ತೀರಂತೆ. ಸೊ ಅದಕ್ಕೆ ಅನ್ನಿಸ್ತಾಯಿದೆ ಅವ್ರಿಗೆ ಕಮಿಟ್ಮೆಂಟ್ ಕೊಡಲೆ ನಾನು ಈ ಪರ್ಸನಿಗೆ ಅಂದ್ರೆ ನಿಮಗೆ ಅಂತ ಅನ್ನಿಸ್ತಾ ಇದೆ ಅವರಿಗೆ. ಕಮಿಟ್ಮೆಂಟ್ ಕೊಡಲ, ನೆಕ್ಸ್ಟ್ ಸ್ಟೆಪ್ ತೊಗೊಳೋಣ ಅಂತಂದು. ಓಕೆ. ಸೊ ಸೆಕೆಂಡ್ ಫೈಲ್ ಅಥವಾ ಸೆಕೆಂಡ್ ಕಾರ್ಡ್ ನಂಬರ್ 2 ಅಥವಾ ರೆಡ್ ಕಲರ್ ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ ಏನು ಬಂದಿದೆ ನೋಡಿ. ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತಂದು. ಕೆಲವೊಂದು ಬಂಧನಗಳನ್ನ ಹಾಕ್ಕೊಂಡಿದ್ರು. ನಿಮ್ಮ ರಿಲೇಷನ್ಶಿಪ್ ಒಳಗೆ ಕಂಡೀಷನ್ಸ್ ಇದ್ವು, ಅವ್ರು ನಿಮಗೆ ಹಾಕಿದ್ರು ಕಂಡೀಷನ್ಸ್ ಇದ್ವು. ನೀನು ನನ್ನ ಜೊತೆಗಿರ್ಬೇಕಂದ್ರೆ ಕಂಡೀಷನ್ಸ್ ಅಪ್ಲೈ. ಹಂಗೆ ಹೇಳಿದ್ರೆ ನೀ ಇವನ್ನೆಲ್ಲ ಪಾಲಿಸಿದೆ ಅಂದಷ್ಟು ನನ್ನ ಜೊತೆಗಿರ್ಬೋದು ನೀನು ಅಂತ ಹೇಳ್ತಿದ್ರು. ಈಗ ಏನು ಬಂದೈತೆ ನೋಡೋಣ ನೆಕ್ಸ್ಟ್. ಅದಕ್ಕೆ ಕಂಡೀಷನ್ ಬಿಡಿಸ್ತಾರೋ ಇಲ್ಲ ಕಂಡೀಷನ್ ಒಳಗೆ ಇರ್ತಾರ. ಓಕೆ. ಅವ್ರಿಗೆ ಕಂಡೀಷನ್ ಬಿಟ್ಟು ಬರಬೇಕು. ಅವ್ರು ಕಂಡೀಷನ್ ಎಲ್ಲ ಹಾಕಿದ್ದಕ್ಕೆ ಅವರಿಗೆ ಸೊ ಅವ್ರಿಗೇನು ಖುಷಿ ಇಲ್ಲ. ಅದರಿಂದ ಇನ್ನೂ ನೀವು ಮೋಸ್ಟ್ಲಿ ದೂರ ಆಗಿರ್ಬೇಕು. ಅದರಿಂದ ನನಗೆ ಇಷ್ಟೆಲ್ಲ ಕಂಡೀಷನ್ ಹಾಕಿದ್ರೆ ನನಗೆ ಇರೋಕ್ಕಾಗಲ್ಲ, ನಾನಾಗಿದ್ರೆ ಚಂದ. ಸೊ ಅದಕ್ಕೆ ಅವ್ರಿಗೆ ಭಾಳ ಬೇಜಾರಾಗಿತ್ತು. ಹಾಗಾಗಿ ನೀವು ದೂರ ಆಗಿರೋದ್ರಿಂದ ಅವ್ರಿಗೆ ಬೇಜಾರಾಗಿತ್ತು. ಈಗ ಆ ಕಂಡೀಷನ್ ಎಲ್ಲ ಸ್ವಲ್ಪ ಸೈಡಿಗೆ ಇಡ್ತಾರೆ. ಅಥವಾ ನಿಮಗೆ ಇಂಡಿಪೆಂಡೆನ್ಸಾಗಿ ಕೊಟ್ಟಿದ್ದಿಲ್ಲ ಅವರು. ಅವ್ರು ಹೇಳ್ದಂಗೆ ಕೇಳಬೇಕು. ನಿಮ್ಗೆ ಭಾಳ ಹೋಲ್ಡಿಂಗ್ ಎನರ್ಜಿ ಒಳಗಿದಂದ್ರೆ ಅದು ಸ್ವಲ್ಪ ಸಡ್ಲ್ ಮಾಡ್ತಾರೆ ನಿಮ್ಗೆ. ನೀವು ಹೆಂಗಿರ್ತೀರಿ ಹಂಗಿರ್ರಿ, ನಿಮಗೆ ಸ್ವಲ್ಪ ಸ್ವತಂತ್ರ ಕೊಡ್ತೇನೆ ಅಂತಾರಲ್ಲ ಹಿಂಗೆ. ಹಂಗೆ
ಈಗ ಸ್ಟೆಬಿಲಿಟಿ ಇದ್ದಿದ್ದಿಲ್ಲ ನಿಮ್ಮ ಜೀವನದೊಳಗೆ ಒಂದು ಏನಂತೀರಿ ಸ್ಟೆಬಿಲಿಟಿನ ಗೂಗಲ್ ಮಾಡ್ಕೊರಿ ಪ್ಲೀಸ್. ಸ್ಟೆಬಿಲಿಟಿ ಇದ್ದಿದ್ದಿಲ್ಲ, ಸೆಕ್ಯೂರಿಟಿ ಇದ್ದಿದ್ದಿಲ್ಲ ನಿಮ್ಮ ಜೀವನಾಗ ಅಂತಂದ್ರೆ ಅದು ಈಗ ಬಯಸಿದಾರ ನಿಮ್ಮ ಜೊತೆಗೆ ಬಂದು. ಅದು ನನಗೊಂದು ಸ್ಟೆಬಿಲಿಟಿ ಬೇಕು, ನಮ್ಮಿಬ್ಬರದ್ದು ರಿಲೇಷನ್ಶಿಪ್ ಒಳಗೆ ಒಂದು ಸ್ಟೆಬಿಲಿಟಿ ಬೇಕು, ಇದಕ್ಕೊಂದು ಅರ್ಥ ಬೇಕು. ದುಡ್ಡಿಂದ ಏನಾರ ಪ್ರಾಬ್ಲಮ್ಸ್ ಇದ್ವು ನಿಮ್ಮದು ರಿಲೇಷನ್ಶಿಪ್ ಒಳಗೆ, ದುಡ್ಡಿನ ಸಲುವಾಗಿನೇ ನಿಮ್ದು ಏನಾದರೂ ಮಾತುಕತೆ ಆಗಿ ದೂರ ಆಗಿದ್ರಿ, ಅದ ಮೇನ್ ಕಾರಣ ಆಗಿತ್ತಂದ್ರೆ ಓಕೆ. ಈಗ ಅದನ್ನು ಕೂತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೋಬೇಕಂತಂದು ತಮ್ಮಂತ ಅದರಿಂದ ಹೊರಗೆ ಬಂದು ಸ್ವಲ್ಪ ಅವರು ಫ್ರೀ ಮೈಂಡಿಂದ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಇಷ್ಟಪಡ್ತಿದ್ದಾರೆ. ಓಕೆ. ಅವ್ರು ಏನಾದರೂ ನಿಮ್ಗೆ ಮೋಸ ಮಾಡ್ತಿದ್ರ ಅಥವಾ ಹಿಂದಿಂದ ಏನಾದ್ರು ಸುಳ್ಳು ಹೇಳ್ತಿದ್ರ, ಅದು ನಿಮಗೆ ಇಷ್ಟ ಆಗಿಲ್ಲ ಅಂತ ನೀವು ದೂರ ಆಗಿದೆ. ಓಕೆ. ಈಗ ಅದನ್ನೆಲ್ಲ ಬಿಟ್ಟು ಇಲ್ಲ ನಾ ಕರೆಕ್ಟ್ ಇರ್ತೇನೆ, ನನ್ನ ಕಂಡೀಷನ್ಸ್ ಈಗ ನೀವು ಹೇಳಿದ ಕಂಡೀಷನಿಗೆ ಅವರು ಓಕೆ ಅಂತಾರೆ. ಓಕೆ. ಅವ್ರು ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ ನೋಡೋಣ. ಯು ವುಡ್ ಡೂ ಎನಿಥಿಂಗ್ ಟು ಮೇಕ್ ಮೀ ಹ್ಯಾಪಿ. ನೀವು ಅದಕ್ಕೆ ಹೇಳಿದ್ದ ಭಾಳ ಕಂಡೀಷನ್ ಹಾಕಿದ್ದಕ್ಕೆ ನೀವು ಅವ್ರಿಗೆ ದೂರ ಹೋಗಿರಿ. ಅವ್ರಿಗೆ ಈಗ ಅರ್ಥ ಆಗ್ತಾಯಿದೆ. ಅಂದ್ರೆ ನೀವು ಅವ್ರನ್ನ ಖುಷಿ ಇಡೋಕೆ ನೀವು ಏನು ಬೇಕಾದ್ರೂ ಮಾಡ್ತಿದ್ರಿ. ಅವ್ರು ನನ್ನ ಪರ್ಸನ್ ಖುಷಿ ಇಲ್ಲ ಅಂತ ನಿಮಗೆ ಫಸ್ಟ್ ಅವ್ರ ಖುಷಿ ಪ್ರಯಾರಿಟಿ ಇತ್ತು. ಅವ್ರ ಕಂಡೀಷನ್ಸಿಂದ ಅದೆಲ್ಲ ಹೋಗಿತ್ತು. ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್. ಅವರಿಗೆ ಆರಾಮಿಲ್ದಾಗ ಹುಷಾರು ತಪ್ಪಿದ್ರಂದ್ರೆ ಅವ್ರ ಜೊತೆಗಿದ್ದು ಭಾಳ ಚೆನ್ನಾಗಿ ಅವ್ರನ್ನ ಕೇರ್ ಮಾಡಿದೆ. ಅದು ಅವರಿಗೆ ಭಾಳ ಇಷ್ಟ ಆಗಿದೆ. ಇಲ್ಲಿ ಅಂದ್ರೆ ಬರೀ ಏನಂತೀರಿ ದೇಹಕ್ಕೆ ನಮ್ಮಲ್ಲ ನಾವು ಜಡ್ ಅಂತೇವೆ ನಾವು. ದೇಹಕ್ಕೆ ನಮಗೇನಾದರೂ ಆರಾಮಿಲ್ಲ ಅಂದರೆ, ಹುಷಾರು ತಪ್ಪಿತ್ತಂದರೆ ಅದು ಒಂದೇ ಅಲ್ಲ, ಮೆಂಟಲಿನೂ ಮಾನಸಿಕವಾಗಿಯೂ ನಮ್ಗೆ ಭಾವನಾತ್ಮಕವಾಗಿಯೂ ನಮಗೇನಾದರೂ ನಮ್ಗೆ ಆರಾಮಿಲ್ದಂಗೆ ಆಗಿತ್ತಂದ್ರೆ ಅದನ್ನು ಸಹ ನೀವು ಸರಿ ಮಾಡ್ತೀರಿ ಅಂತ ಅರ್ಥ ಇದ್ರದ್ದು. ಓಕೆ. ಐ ಸಿ ಯುವರ್ ಫೇಸ್ ಎವ್ರಿ ಟೈಮ್ ಐ ಕ್ಲೋಸ್ ಮೈ ಐಸ್. ಅವ್ರು ಕಣ್ಣು ಮುಚ್ಚಿದ್ರೆ ನೀವೇ ಬರ್ತದಿರಿ. ಸೊ ಕಂಡೀಷನ್ಸ್ ಇಲ್ಲೇ ಲೂಸ್ ಆಗ್ತದವ. ವಿ ಆರ್ ಅ ಪರ್ಫೆಕ್ಟ್ ಮ್ಯಾಚ್. ಅವ್ರಿಗೆ ಅನ್ನಿಸ್ತಾ ಇದೆ ಈಗ ನಾವು ಪರ್ಫೆಕ್ಟ್ ಮ್ಯಾಚ್ ಅಂತಂದು. ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫೌಂಡ್ ಮೈ ಸೋಲ್ಮೇಟ್ ಇನ್ ದಿಸ್ ವರ್ಲ್ಡ್. ಈಗ ಇವತ್ತು ನಾನು ಸತ್ರು ಅಡ್ಡಿ ಇಲ್ಲ, ನನ್ನ ಸೋಲ್ಮೇಟ್ ಇವತ್ತು ನನ್ನ ಜೀವನದ ಏನಂತಾರೆ ಜೀವನ ಸಂಗಾತಿ ನನಗೆ ಸಿಕ್ಕರು ಅನ್ನಿಸ್ತಾ ಇದೆ ಅಂತೆ. ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್. ಏನೂ ಮಾಡಲಾರ್ದಂಗೆ ಸುಮ್ಮನೆ ಮಾತಾಡೋದು ನಾವು ಎಷ್ಟು ತಾಸರ ನಾವಿಬ್ಬರು ಮಾತಾಡ್ಕೋಬೋದು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರಿ ಕಮೆಂಟ್ ಮಾಡಿರಿ. ಯು ಮೇಕ್ ಮೈ ಫಿಯರ್ಸ್ ಮೆಲ್ಟ್ ಅವೇ. ಅವ್ರಿಗೆ ಏನಾದರೂ ಭಯಗಳಿದ್ವು ಅಂದ್ರೆ ಜೀವನದಾಗ ಅವನ್ನ ನೀವು ಎಷ್ಟು ಈಸಿಲಿ ಕರಗಿಸ್ತಿದ್ರಿ ಅಂದ್ರೆ ಅದು ಭಾಳ ಇಷ್ಟ ಆಗ್ತದೆ ಅವರಿಗೆ. ಸೊ ದೇ ಆರ್ ಮಿಸ್ಸಿಂಗ್ ಯು ನಾವು. ಯು ಲಾಫ್ ಆ್ಯಟ್ ಮೈ ಜೋಕ್ಸ್ ಇವನ್ ವೆನ್ ದೇ ಆರ್ ನಾಟ್ ಫನ್ನಿ. ಅವು ಏನು ನಗಂತ ಜೋಕ್ಸ್ ನೀವು ಹೇಳಿಲ್ಲ, ಅದು ನಗುವಂಥ ಜೋಕ್ ಇದ್ದಿದ್ದಿಲ್ಲ ಅಂದ್ರೆ ನೀವು ನಕ್ಕು ಇವ್ರು ಜೋಕ್ ಹೇಳಾರ ನಾನು ನಗ್ಬೇಕು, ನಾನು ನಕ್ರೆ ಅಂದ್ರೆ ಅವ್ರಿಗೆ ಖುಷಿ ಆಗ್ತೈತಿ ಅಂತ ನಿಮ್ಮದು ಇತ್ತಲ್ಲ, ಅದು ಭಾಳ ಇಷ್ಟ ಆಗ್ತದೆ ಅವ್ರಿಗೆ. ವೆನ್ ಐ ಆಮ್ ವಿತ್ ಯು ಐ ಕ್ಯಾನ್ ಬಿ ಮೈ ಸೆಲ್ಫ್. ನಾನು ನಿಮ್ಮ ಜೊತೆಗೆ ನಾನು ಹಾಗೆ ಇರಬಹುದು. ಅವರು ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಅವ್ರವರಾಗೆ ಇರ್ತಾರೆ, ಆದರೆ ಅವ್ರು ನಿಮಗೆ ನೀವು ಆಗಿರೋಕ್ಕೆ ಬಿಡ್ತಿದ್ದಿಲ್ಲ ಇಷ್ಟು ದಿನ. ಐ ಲವ್ ಟಚಿಂಗ್ ಯು ಆಲ್ ಯುವರ್. ನಿಮ್ಮೆಲ್ಲ ಅಂದರೆ ಇಡೀ ಮೈ ಅಂದ್ಕೊಳ್ರಿ, ಮನಸ್ಸು ಅಂದ್ಕೊಳ್ರಿ, ಮೆದುಳಿಗೆ ಕೈ ಹಾಗೆಲ್ಲನೂ ನಾನು ನಿನಗೆ ಟಚ್ ಮಾಡ್ಬೇಕಂತ ಅನ್ಕೊತಾರೆ. ಅಂದರೆ ನಾನು ನಿಮ್ಗೆ ಹೋಲ್ ಆ್ಯಂಡ್ ಸೋಲ್ ನನಗೆ ಬೇಕು ಅಂತ ಹೇಳ್ದಂಗೆ ಅದ. ಓಕೆ. ಸೊ ರಾಶಿ ಹೇಳಿಲ್ಲಲ್ಲ. ಸೊ ಓಕೆ. ಇದು ನಂಬರ್ 2 ಯಾರು ಸೆಲೆಕ್ಟ್ ಮಾಡಿರಲ್ಲ ಅವರಿಗೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಓಕೆ. ಮತ್ತು ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಅದು. ಸೊ ಇದು ಒಂದೇದು ಹೇಳಿಲ್ಲ ನಾನು. ಓಕೆ. ಒಂದೇ ನಂಬರ್ ಪೈಲ್ ಯಾರು ಅವ್ರು ಮಾಡಿದ್ರಲ್ಲ ಅವ್ರಿಗನ ಕರ್ಕ, ವೃಷಭ ಮತ್ತು ಮೀನ. ಓಕೆ. ಇದಷ್ಟ ಬಂದಿದೆ, 3 ರಾಶಿಗೆ ಜಾಸ್ತಿ ಬಂದಿದೆ. ಓಕೆ. ದಿಸ್ ಈಸ್ ಅ ರೀಡಿಂಗ್ ಫಾರ್ ಯು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹ್ಯಾವ್ ಅ ಹ್ಯಾಪಿ ಡೇ. ಓಕೆ. ಥ್ಯಾಂಕ್ ಯು.